ಆತ್ಮೀಯ ವೀಕ್ಷಕರೇ, ಕನ್ನಡ ನೆಟ್ ಸುದ್ದಿವಾಹಿನಿ ಹಾಗೂ ನಾಲ್ಕು ದಿಕ್ಕು ಡಿಜಿಟಲ್ ಮೀಡಿಯಾಕ್ಕೆ ತಮಗೆಲ್ಲ ಹಾರ್ದಿಕ ಸುಸ್ವಾಗತ. ಗವಿಮಠದ ಜಾತ್ರೆ ಕೇವಲ ದಕ್ಷಿಣ ಭಾರತದ ಕುಂಭಮೇಳ ಅಷ್ಟೇ ಅಲ್ಲ, ಪ್ರತಿ ಸಲವೂ ಒಂದಿಲ್ಲ ಒಂದು ವಿಶೇಷತೆಯೊಂದಿಗೆ ಈ ಜಾತ್ರೆ ನಡೆಯುತ್ತಲೇ ಇರುತ್ತದೆ. ಒಮ್ಮೆ ರೊಟ್ಟಿ ಜಾತ್ರೆ, ಇನ್ನೊಮ್ಮೆ ಮಿರ್ಚಿ ಜಾತ್ರೆ, ಕಳೆದ ಸಲ ಜಿಲೇಬಿ ಜಾತ್ರೆ ಆಗಿತ್ತು. ಈ ಸಲ ಮೈಸೂರು ಪಾಕ್ ಜಾತ್ರೆ ಆಗ್ತಾ ಇದೆ. ಹೌದು, ಕೊಪ್ಪಳದ ಈ ಸಲದ ಜಾತ್ರೆಯಲ್ಲಿ ಸಿನ್ನೂರು ಗೆಳೆಯರ ಬಳಗದ ವತಿಯಿಂದ ಮೈಸೂರು ಪಾಕ್ ವಿತರಣೆ ನಡೆಯಲಿದೆ. ಜಾತ್ರಾ ಮಹೋತ್ಸವ ದಿನ ಅಂದರೆ 5 ಮತ್ತು 6ನೇ ತಾರೀಕಿನಂದು ಬರುವಂತಹ ಭಕ್ತಾದಿಗಳಿಗೆ, ಕನಿಷ್ಠ 10 ರಿಂದ 15 ಲಕ್ಷ ಭಕ್ತಾದಿಗಳಿಗೆ ವಿತರಿಸುವುದಕ್ಕಾಗಿ ಸಿನ್ನೂರು ಗೆಳೆಯರ ಬಳಗದ ವತಿಯಿಂದ ನಿರಂತರವಾಗಿ ಮೈಸೂರು ಪಾಕ್ ತಯಾರಿಸುವ ಪ್ರಕ್ರಿಯೆ ಆರಂಭವಾಗಿದೆ. 3ನೇ ತಾರೀಕು ಬೆಳಿಗ್ಗೆಯಿಂದಲೇ ಆರಂಭವಾಗಿರುವಂತಹ ಈ ಮೈಸೂರು ಪಾಕ್ ತಯಾರಿಕೆ ಈ ಕಾರ್ಯಕ್ರಮದಲ್ಲಿ ಸಿನ್ನೂರು ಗೆಳೆಯರ ಬಳಗದ ಜೊತೆಗೆ 100 ಬಾಣಸಿಗರು, 100 ಸಹಾಯಕರು ಸೇರಿದಂತೆ 100 ಜನ ಕೈ ಜೋಡಿಸಿದ್ದಾರೆ. ಈ ಸಲದ ಜಾತ್ರೆಯ ವಿಶೇಷ ಮೈಸೂರು ಪಾಕ್. ಖಂಡಿತ ಬನ್ನಿ, ಮೈಸೂರು ಪಾಕ್ ಸವಿಯಿರಿ. ಗವಿಮಠದ ಜಾತ್ರೆಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.